ವೀಕ್ಷಕರೇ ಎಲ್ಲರಿಗೂ ಸ್ವಾಗತ. ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ NSP ಸ್ಕಾಲರ್ಶಿಪ್ OTR ನೋಂದಣಿ 2024 ಅನ್ನು ಹೇಗೆ ನೋಂದಾಯಿಸುವುದು? ಸ್ನೇಹಿತರೆ, NSP ಸ್ಕಾಲರ್ಶಿಪ್ ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ OTR 2024 ಒನ್ ಟೈಮ್ ರಿಜಿಸ್ಟ್ರೇಷನ್ ಮತ್ತು ಹೆಚ್ಚಿನ ಸಂಬಂಧಿಸಿದ ಮಾಹಿತಿಯನ್ನು ನೀವು ಕಾಣಬಹುದು. 2024-25ನೇ ಅವಧಿಗೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಒಂದು ಬಾರಿ ನೋಂದಣಿಯನ್ನು ಪ್ರಾರಂಭಿಸಲಾಗಿದೆ. ಈಗ ವಿವಿಧ ಸ್ಕಾಲರ್ಶಿಪ್ ಕಾರ್ಯಕ್ರಮಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಆಸಕ್ತ ವಿದ್ಯಾರ್ಥಿಗಳು ತಮ್ಮ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ NSP ಮೂಲಕ ಅರ್ಜಿ ಸಲ್ಲಿಸಬಹುದು. ಅದು scholarship.government.in. ಇದನ್ನು ಭಾರತ ಸರ್ಕಾರ ಅಭಿವೃದ್ಧಿಪಡಿಸಿದೆ. NSP ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳಿಗೆ ಒಂದು ಬಾರಿ ನೋಂದಣಿ ಅಗತ್ಯವಿದೆ. ಇದು ಒಂದೇ OTR ಅಡಿಯಲ್ಲಿ ವಿವಿಧ ವಿದ್ಯಾರ್ಥಿ ವೇತನ ಯೋಜನೆಗಳನ್ನು ಸಂಯೋಜಿಸುತ್ತದೆ. ಸ್ಕಾಲರ್ಶಿಪ್ OTR ಅರ್ಹತೆ 2024 ಅನ್ನು ಪೂರ್ಣಗೊಳಿಸಲು ಭಾರತಾದ್ಯಂತ ವಿದ್ಯಾರ್ಥಿಗಳು ತಮ್ಮ ನೋಂದಣಿ ಮತ್ತು ದೃಢೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಇದನ್ನು NSP OTR ಅಪ್ಲಿಕೇಶನ್ನಿಂದ ಮಾಡಬಹುದಾಗಿದೆ. ಸ್ನೇಹಿತರೆ, NSP ಸ್ಕಾಲರ್ಶಿಪ್ OTR ನೋಂದಣಿ 2024 ಭಾರತ ಸರ್ಕಾರವು 2024-25ನೇ ಶೈಕ್ಷಣಿಕ ಅವಧಿಗಾಗಿ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ OTRನಲ್ಲಿ ನಾವು ಕಂಪಲ್ಸರಿ ನಾವು ಸ್ಕಾಲರ್ಶಿಪ್ ಪಡೆಯಬೇಕಾದರೆ OTR ಕಂಪಲ್ಸರಿ ಮಾಡಲೇಬೇಕು. ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅನ್ನು ಭಾರತೀಯ ಆಡಳಿತವು ವಿದ್ಯಾರ್ಥಿಗಳಿಗೆ ಪ್ರಾರಂಭಿಸಿದೆ. NSP ಒನ್ ಟೈಮ್ ನೋಂದಣಿ 2024ರ ಸಹಾಯದಿಂದ ವಿದ್ಯಾರ್ಥಿಗಳು ಹಲವಾರು ಸ್ಕಾಲರ್ಶಿಪ್ಗಳಿಗಾಗಿ ಅರ್ಜಿ ಸಲ್ಲಿಸಬಹುದು. OTR ಎಂದರೆ 14 ಅಂಕಿಯ ಸಂಖ್ಯೆಯನ್ನು ಒಳಗೊಂಡಿರುವ ಒಂದು ಅನನ್ಯ ನೋಂದಣಿ ಸಂಖ್ಯೆ. ಇದು ಒಂದು ಬಾರಿ ನೋಂದಣಿಯಾಗಿದೆ. ಇದು ಆಧಾರ್ EID ಆಧಾರದ ಮೇಲೆ ನೀಡಲಾಗುತ್ತದೆ. ಭಾರತಾದ್ಯಂತ ವಿದ್ಯಾರ್ಥಿಗಳು NSP OTRಗೆ ಅರ್ಜಿ ಸಲ್ಲಿಸಬಹುದು. OTR ಮೂಲಕ ನೋಂದಾಯಿಸುವ ಮೂಲಕ ಪ್ರೊಫೈಲ್ ಅನ್ನು ರಚಿಸಲಾಗಿದೆ. ಇದನ್ನು ವಿವಿಧ ವಿದ್ಯಾರ್ಥಿ ವೇತನ ಅರ್ಜಿಗಳಿಗೆ ಕ್ಲೈಮ್ ಮಾಡಲು ಬಳಸಬಹುದು. ಅನನ್ಯ ಐಡಿಯನ್ನು ರಚಿಸಲು ನಿಮ್ಮ ಶೈಕ್ಷಣಿಕ ವಿವರಗಳು ಮತ್ತು ಮೂಲಭೂತ ವೈಯಕ್ತಿಕ ವಿವರಗಳನ್ನು ನೀವು ಒದಗಿಸಬೇಕಾಗಿದೆ. ವಿದ್ಯಾರ್ಥಿ ವೇತನಗಳು government.in ಎಂಬ ಅಧಿಕೃತ ಪೋರ್ಟಲ್ನಿಂದ ಇದನ್ನು ಒಮ್ಮೆ ಮಾತ್ರ ರಚಿಸಬಹುದು. NSP ಸ್ಕಾಲರ್ಶಿಪ್ OTR ನೋಂದಣಿಗೆ ಅಗತ್ಯವಿರುವ ದಾಖಲಾತಿಗಳು. 2024-25ನೇ ಶೈಕ್ಷಣಿಕ ವರ್ಷಕ್ಕೆ NSP OTR ನೋಂದಣಿಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕು. ಆಧಾರ್ ಕಾರ್ಡ್, NPCI ಸೀಡಿಂಗ್ ಸ್ಥಿತಿ ಬಯಸಿದ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ. ಸಕ್ರಿಯ ಮೊಬೈಲ್ ಸಂಖ್ಯೆ. ನೀವು ಆಧಾರ್ ಹೊಂದಿಲ್ಲದಿದ್ದರೆ ನೀವು ರಾಷ್ಟ್ರೀಯ ಸ್ಕಾಲರ್ಶಿಪ್ ಪೋರ್ಟಲ್ OTR 2024ಕ್ಕೆ ಅರ್ಜಿ ಸಲ್ಲಿಸಬಹುದು. ಅದಕ್ಕಾಗಿ ನೀವು ಈ ಕೆಳಗಿನ ದಾಖಲೆಗಳನ್ನು ಹೊಂದಿರಬೇಕು. NPCI ಸೀಡಿಂಗ್ ಸ್ಥಿತಿ ಬಯಸಿದ ಮೊಬೈಲ್ ಸಂಖ್ಯೆಯು ಆಧಾರ್ ಅಥವಾ ಪೋಷಕರ ಆಧಾರ್ನೊಂದಿಗೆ ಲಿಂಕ್ ಮಾಡಲಾಗಿದೆ. ಆಧಾರ್ ದಾಖಲಾತಿ ಚೀಟಿ ಅಥವಾ ವಿದ್ಯಾರ್ಥಿಯು ಅಪ್ರಾಪ್ತ ವಯಸ್ಕನಾಗಿದ್ದ ಪೋಷಕರ ಕಾನೂನು ರಕ್ಷಕರ ಆಧಾರ್. ಸಕ್ರಿಯ ಮೊಬೈಲ್ ಸಂಖ್ಯೆ. NSP ಸ್ಕಾಲರ್ಶಿಪ್ 2024-25ನೇ ವಿದ್ಯಾರ್ಥಿ ವೇತನ OTRಗಾಗಿ ನೋಂದಾಯಿಸುವುದು ಹೇಗೆ ಅಂದರೆ ಸ್ನೇಹಿತರೆ, ನಿಮ್ಮ ಹತ್ತಿರದ CSC ಕಾಮನ್ ಸರ್ವಿಸ್ ಸೆಂಟರ್ಗೆ ಹೋಗಿ ಮಗುವಿನ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ವಿದ್ಯಾರ್ಥಿಗೆ ಆಧಾರ್ ಕಾರ್ಡ್ನಲ್ಲಿರುವಂತಹ ಮೊಬೈಲ್ ಸಂಖ್ಯೆ ಮತ್ತು ವಿದ್ಯಾರ್ಥಿ ಕೂಡ ಜೊತೆಗೆ ಬರಬೇಕಾಗುತ್ತದೆ. ಸ್ನೇಹಿತರೆ, ಬಂದರೆ ಅವರು ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಸ್ಕಾಲರ್ಶಿಪ್ಪಿಗೆ ಈಸಿಯಾಗಿ ಅಪ್ಲೈ ಮಾಡಿಕೊಡ್ತಾರೆ. ನೆಕ್ಸ್ಟ್ ನೀವು ಇದರ ಜೊತೆಗೆ ಯಾವುದಾದರೂ ಸ್ಕಾಲರ್ಶಿಪ್ ಪಡೆಯಬಹುದು, ಅಪ್ಲೈ ಮಾಡಬಹುದು. NSP OTR ನೋಂದಣಿ ಎಂದರೇನು? NSP OTR ಭಾರತಾದ್ಯಂತ ಎಲ್ಲ ವಿದ್ವಾಂಸರಿಗೆ ಅಗತ್ಯವಿರುವ ಒಂದು ಬಾರಿ ನೋಂದಣಿ ಪ್ರಕ್ರಿಯೆಯಾಗಿದೆ. ಅದರ ಸಹಾಯದಿಂದ ವಿದ್ವಾಂಸರು ಭಾರತ ಸರ್ಕಾರವು ಪ್ರಾರಂಭಿಸುವ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳಿಗೆ ಅರ್ಜಿ ಸಲ್ಲಿಸಬಹುದು. ವಿದ್ಯಾರ್ಥಿ ವೇತನ ಸ್ಥಿತಿ. NSP ವಿದ್ಯಾರ್ಥಿ ವೇತನ ನೋಂದಣಿ, ವಿದ್ಯಾರ್ಥಿ ವೇತನ ಪರಿಶೀಲನೆಗಳು. NSP ಸ್ಕಾಲರ್ಶಿಪ್ ಸ್ಥಿತಿ 2024 ವಿದ್ಯಾರ್ಥಿ ವೇತನ ಪಾವತಿ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು. ಸ್ನೇಹಿತರೆ, ನೀವು ಸ್ಕಾಲರ್ಶಿಪ್ ಪಡೆಯಬೇಕಾದರೆ NSP OTR ಎಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು. ನೀವು ರಿಜಿಸ್ಟ್ರೇಷನ್ ಮಾಡಿಸಿದರೆ ಮಾತ್ರ ನಿಮಗೆ NSP ಸ್ಕಾಲರ್ಶಿಪ್ ಮತ್ತು ಭಾರತ ಸರ್ಕಾರದ ಪ್ರತಿಯೊಂದು ಸ್ಕಾಲರ್ಶಿಪ್ಪಿಗೆ ನೀವು ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸಬಹುದು. ಸ್ನೇಹಿತರೆ, ಈ ಮಾಹಿತಿ ಉಪಯೋಗ ಇರುವವರಿಗೂ ಎಲ್ಲ ವಿದ್ಯಾರ್ಥಿಗಳನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.